ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದು ನಾವು ಮಾತನಾಡೋದು ಮನುಷ್ಯನ ಜೀವನ ನಾಶವಾಗುವ 7 ಪ್ರಮುಖ ಕಾರಣಗಳ ಬಗ್ಗೆ. ಹೌದು, ಕೆಲವೊಮ್ಮೆ ನಮ್ಮ ಜೀವನ ಸರಿ ಹೋಗ್ತಿಲ್ಲ, ಹಣ ಇಲ್ಲ, ಸಂತೋಷ ಇಲ್ಲ, ಶಾಂತಿ ಇಲ್ಲ ಅಂತ ಅನ್ನಿಸುತ್ತೆ. ಆದರೆ ಅದರ ಮೂಲ ನಮ್ಮ ಸ್ವಂತ ನಡೆನುಡಿಗಳಲ್ಲಿದೆ ಎನ್ನುವುದು ನಿಮಗೆ ಗೊತ್ತಾ? ಇಂದು ನಾವು ಅದೇ ರಹಸ್ಯವನ್ನು ತೆರೆಯೋಣ. ಈ 7 ಕಾರಣಗಳಲ್ಲಿ ನೀವು ಯಾವುದಾದರೂ ಮಾಡ್ತೀರಾ ಅಂತ ಚೆಕ್ ಮಾಡಿ. ಕಾರಣ 1, ಅಹಂಕಾರ, ಈಗೋ. ಅಹಂಕಾರ ಎಂದರೆ ಕಣ್ಣಿಗೆ ಕಾಣದ ಶತ್ರು. ಒಮ್ಮೆ ಅದು ನಮ್ಮೊಳಗೆ ಬಂದರೆ ಸಂಬಂಧಗಳು ಮುರಿಯುತ್ತವೆ, ಸ್ನೇಹಗಳು ಕಳೆದುಹೋಗುತ್ತವೆ. ಆದರೆ ನಮಗೆ ಅದು ಕಾಣಿಸೋದಿಲ್ಲ. ನಾನು ಯಾರು ಅಂತ ಗೊತ್ತಾ ಎನ್ನುವ ಅಹಂಕಾರವೇ ಮನುಷ್ಯನ ಪತನದ ಪ್ರಾರಂಭ. ಅಹಂಕಾರದಿಂದ ದೇವರು ಕೂಡ ದೂರವಾಗುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅದು ಬಂದ ಕೂಡಲೇ ವಿನಯವನ್ನು ಬೆಳೆಸಿಕೊಳ್ಳಿ. ಅಹಂಕಾರ ಹಾಳು ಮಾಡುತ್ತದೆ, ವಿನಯ ರಕ್ಷಿಸುತ್ತದೆ. ಕಾರಣ 2, ಆಲಸ್ಯ, ಲೇಜಿನೆಸ್. ಆಲಸ್ಯ ಎಂದರೆ ಚಿನ್ನದ ಅವಕಾಶಗಳನ್ನು ಕಸದಲ್ಲಿ ಎಸೆದಂತೆ. ಆಲಸ್ಯದಿಂದ ಕೆಲಸ ಕೈ ತಪ್ಪುತ್ತದೆ, ಜೀವನ ಹಿಂದಕ್ಕೆ ಹೋಗುತ್ತದೆ. ಇನ್ನೆ ನಾಳೆ ಮಾಡ್ತೀನಿ ಎನ್ನುವವರು ಎಂದಿಗೂ ಮುಂದೆ ಹೋಗೋದಿಲ್ಲ. ಈ ಕ್ಷಣವೇ ಎದ್ದು ನಿಲ್ಲಿ, ಕ್ರಮ ಕೈಗೊಳ್ಳಿ. ಯಾಕೆಂದರೆ ಸಮಯ ಯಾರಿಗೂ ಕಾಯೋದಿಲ್ಲ. ಕಾರಣ 3, ಅತಿಯಾದ ಲೋಭ, ಗ್ರೀಡ್. ಲೋಭದಿಂದ ಮನುಷ್ಯ ಕಳೆದುಕೊಳ್ಳೋದು ಕೇವಲ ಹಣವಲ್ಲ, ಆತ್ಮಶಾಂತಿ ಕೂಡ. ಹೆಚ್ಚು 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 ಎನ್ನುವ ಆಸೆ ಅಂತಿಮವಾಗಿ ಕಣ್ಣಿಗೆ ಬಿದ್ದಂತೆ ಅಂಧಕಾರ ತರಿಸುತ್ತದೆ. ಲೋಭದಿಂದ ಮನುಷ್ಯನು ಪ್ರಾಮಾಣಿಕತೆಯನ್ನು ಕಳೆದುಕೊಳ್ಳುತ್ತಾನೆ. ಗುರಿ ಇಡಿ, ಆದರೆ ಅದರ ಹಿಂದೆ ಮಾನವೀಯತೆ ಕಳೆದುಕೊಳ್ಳಬೇಡಿ. ಕಾರಣ 4, ನಿಂದೆ ಮತ್ತು ದ್ವೇಷ, ಕ್ರಿಟಿಸಿಸಂ ಮತ್ತು ಹೇಟ್ರೆಡ್. ಯಾರಾದರೂ ಯಶಸ್ವಿಯಾಗ್ತಾ ಇದ್ದರೆ ಅವರನ್ನು ಕೆಳಗಿಳಿಸಲು ನಿಂದೆ ಮಾಡುವುದು, ದ್ವೇಷ ಇಡುವುದು, ಇದು ನಿಮ್ಮ ಶಕ್ತಿ ಮತ್ತು ಅದೃಷ್ಟ ಎರಡನ್ನೂ ಕರಗಿಸುತ್ತದೆ. ನಿಂದೆ ಮಾಡುವವರು ಎಂದಿಗೂ ಬೆಳೆಯೋದಿಲ್ಲ. ಬದಲಿಗೆ ಇತರರನ್ನು ಪ್ರೋತ್ಸಾಹಿಸುವವರು ದೇವರ ಕೃಪೆ ಪಡೆಯುತ್ತಾರೆ. ದ್ವೇಷದಿಂದ ದೂರಿರಿ, ಪ್ರೀತಿಯನ್ನ ಬೆಳೆಸಿರಿ. ಕಾರಣ 5, ಕೋಪ, ಆಂಗರ್. ಕೋಪ ಎನ್ನುವುದು ಕ್ಷಣಕಾಲದ ಹುಚ್ಚು, ಆದರೆ ಅದರ ಪರಿಣಾಮ ಜೀವನಪೂರ್ತಿ ಇರುತ್ತದೆ. ಒಮ್ಮೆ ಕೋಪ ಬಂದರೆ ಬುದ್ಧಿ ಬಾಗಿಲು ಮುಚ್ಚುತ್ತದೆ. ಅದರ ಪರಿಣಾಮ ತಪ್ಪು ಮಾತು, ತಪ್ಪು ನಿರ್ಧಾರ, ತಪ್ಪು ಕೆಲಸ. ಕೋಪವನ್ನು ನಿಗ್ರಹಿಸಲು ಯೋಗ, ಧ್ಯಾನ, ಪ್ರಾರ್ಥನೆ ಇವುಗಳ ಸಹಾಯ ಪಡೆಯಿರಿ. ಶಾಂತ ಮನಸ್ಸು ಯಶಸ್ಸಿನ ದಾರಿ. ಕಾರಣ 6, ಭಯ ಮತ್ತು ಆತ್ಮವಿಶ್ವಾಸದ ಕೊರತೆ, ಫಿಯರ್ ಮತ್ತು ಸೆಲ್ಫ್ ಡೌಟ್. ನಾನು ಮಾಡಲಾರೆ ಎನ್ನುವ ಆಲೋಚನೆ ನಿಮ್ಮ ಸಾಮರ್ಥ್ಯವನ್ನು ಕೊಲ್ಲುತ್ತದೆ. ಭಯ ನಿಮ್ಮ ಕನಸುಗಳ ಕತ್ತೆ ಕಟ್ಟಿ ನಿಲ್ಲಿಸುತ್ತದೆ. ಜೀವನದಲ್ಲಿ ಭಯದಿಂದ ಮುಂದೆ ಹೋಗದವರು ಯಾವತ್ತೂ ಬೆಳಕನ್ನು ಕಾಣೋದಿಲ್ಲ. ಆತ್ಮವಿಶ್ವಾಸದಿಂದ ಒಂದು ಹೆಜ್ಜೆ ಹಾಕಿ, ದೇವರು ಸಹಾಯ ಮಾಡ್ತಾನೆ. ಕಾರಣ 7, ಕೃತಜ್ಞತೆಯ ಕೊರತೆ, ಇಂಗ್ರಾಟಿಟ್ಯೂಡ್. ನಮ್ಮ ಬಳಿ ಇರುವುದಕ್ಕೆ ಧನ್ಯವಾದ ಹೇಳದವರು ಕಳೆದುಕೊಳ್ಳುವುದಕ್ಕೆ ಬೇಸರಪಡ್ತಾರೆ. ಜೀವನದ ಪ್ರತಿಯೊಂದು ಕ್ಷಣಕ್ಕೂ ತಾಯಿ, ತಂದೆ, ಸ್ನೇಹಿತರು, ದೇವರು ಇವರ ಕೃಪೆಗಾಗಿ ಕೃತಜ್ಞರಾಗಿರಿ. ಕೃತಜ್ಞತೆ ಎನ್ನುವುದು ಆಕರ್ಷಣೆಯ ಶಕ್ತಿ, ಅದು ಹೊಸ ಅವಕಾಶಗಳನ್ನು ತೆರೆದಿಡುತ್ತದೆ. ಈ 7 ಕಾರಣಗಳಲ್ಲಿ ನೀವು ಯಾವುದಾದರೂ ನಿಮ್ಮೊಳಗೆ ನೋಡಿದಿರಾ? ನಮ್ಮ ಜೀವನ ದೇವರಿಂದ ಕೊಟ್ಟ ಒಂದು ಅಮೂಲ್ಯ ಉಡುಗೊರೆ. ಅಹಂಕಾರ, ಆಲಸ್ಯ, ಲೋಭ, ನಿಂದೆ, ಕೋಪ, ಭಯ ಮತ್ತು ಕೃತಜ್ಞತೆಯ ಕೊರತೆ. ಈ 7 ಶತ್ರುಗಳನ್ನು ದೂರ ಮಾಡಿದರೆ ಜೀವನದ ನಾಶವಲ್ಲ, ನಿಜವಾದ ಬೆಳಕು ಕಾಣಬಹುದು. ಇಂದಿನ ಈ ವಿಷಯ ನಿಮಗೆ ಇಷ್ಟವಾಯಿತೆಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು